ಇಲ್ಲ ಇವನು ಜೈಲಿಗೆ ಹಾಕಿಸ್ತೀನಿ ಅಷ್ಟೇ ನೀನಿಯ. ಅಯ್ಯಯ್ಯ ನೀವು ಕಿತ್ತಾಡೋದನ್ನ ನಾನೇನು ನ್ಯಾಯ ಪಂಚಾಯತ್ಗೆ ಅಂತಂದ್ರೆ ಹೆಂಗ್ ನಡೀತದೋ ನ್ಯಾಯ ಪಂಚಾಯತ್ಗೆ ಅಂತ ಕುಂತ್ಕೊಂಡಿದ್ದೆ. ಹಿಂಗ್ ಕಿತ್ತಾಡ್ಕೊಂಡು ಕುಂತ್ಕೊಳ್ಳೋ ನ್ಯಾಯ ಪಂಚಾಯತ್ಗೆ ನಾನಂತೂ ನೋಡೇನೇ ಇಲ್ಲ ಕಣಪ್ಪ. ಏನ್ ಕಿತ್ತಾಡ್ಕತ್ತೀರ ನ್ಯಾಯ ಪಂಚಾಯತ್ಗೆ ಅಂತ ಹೇಳ್ಬಿಟ್ಟು ಅಯ್ಯೋ ಶಿವನೇ, ನನಗೆ ಇಷ್ಟು ಚೆನ್ನಾಗಿರ್ತದೆ ನ್ಯಾಯ ಅಂದ್ರೆ ಇಷ್ಟು ಆರಾಮಾಗಿ ಐತದ ನಮ್ಮ ಮನೆ ಅಂತ ಗೊತ್ತಿದ್ರೆ ನಾವುನ್ವೆ ಆರಾಮಾಗಿ ಹೆಂಗನ್ವೆ ಇದೇ ತರನೇ ನ್ಯಾಯ ಪಂಚಾಯತ್ಗೆ ಮಾಡ್ಬಿಟ್ಟು ನಮ್ಗೆ ಆಗದಿರೋ ನೋವು ತೋಡಿಸ್ಬಿಡ್ಬೋದಿತ್ತೆ. ನಮ್ಗೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯ್ತೈತೆ. ಲೇ ಪದ್ದಿ, ಚಿಕ್ಕೊಳ್ತಾರೆ ಇದ್ಬಿಡು, ಅಡಕ್ವಾ ಸುಮ್ಮನೆ ನೀನು ಕುಂತ್ಕೊಬಿಡು. ನೀನು ಚಿಕ್ಕೊಳ್ತಾನೆ, ನೀನು ಸುಮ್ಮನೆ ನಂದೆಲ್ಲಿಕ್ಲಿ ಅಂತ ಮೊದ್ಯಕ್ಕೆ ಅಂತ ಹೇಳ್ಬಿಟ್ಟು ನುಸುಳ್ಕೊಂಡು ಮಾತಾಡ್ಬೇಡ. ನೀನು ಸುಮ್ಮನೆ ಕುಂತ್ಕೊಬಿಡು. ಇಲ್ಲಿ ದೊಡ್ಡವ್ರು ಮಾತಾಡ್ತಿದ್ದಾನೆ ನ್ಯಾಯ ಪಂಚಾಯತ್ಗೆ, ಅದಕ್ಕೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ಕೊಬಿಡ್ಬೇಕು ಅಷ್ಟೇನೆ. ಇಲ್ಲ ಅಂತಂದ್ರೆ ನಾನೇನು ಸುಮ್ಮನಿರಕ್ಕಿಲ್ಲ. ನಂದೆಲ್ಲಿಕ್ಲಿ ಅಂತ ಯಾವಾಗೂ ಎದ್ದು ಕುತ್ಕೊಬಿಡ್ತಾಳೆ. ಕುತ್ಕೊಳ್ಳೆ ಸುಮ್ಕೆನೆ. ಇಲ್ಲಿ ದೊಡ್ಡವರೆಲ್ಲ ಮಾತಾಡ್ಬೇಕಾದ್ರೆ ನೀನೇನೆ ಮೊದ್ಯಕ್ಕೆ ಬಾಯಿ ಹಾಕೋದು. ನಿಂಗೆ ಗೊತ್ತಿಲ್ವ ಅಷ್ಟು ಗೊತ್ತಾಗಕ್ಕಿಲ್ವ ನಿಂಗೆ ದೊಡ್ಡವ್ರು ಮಾತಾಡ್ಬೇಕಾದ್ರೆ ಮೊದ್ಯಕ್ಕೆ ಬಾಯಿ ಹಾಕ್ಬಾರ್ದು ಅಂತ ಹೇಳಿ. ಅಯ್ಯಯ್ಯೋ ಭದ್ರಮ್ಮರೇ, ನಾನು ಯಾಕೆ ಮುದ್ಯಕ್ಕೆ ನಿಮ್ಮ ನ್ಯಾಯ ಪಂಚಾಯತ್ಗೆ ನಾನು ಯಾಕೆ ಬಾಯಿ ಹಾಕ್ಲಿ? ನಾನು ನಿಮ್ಮ ಇದಕ್ಕೆ ಬಾಯಿ ಹಾಕ್ಬೇಕು, ಮುದ್ಯಕ್ಕೆ ಬರಬೇಕು ಅಂತ ಅಲ್ಲ. ನನಗೇನು ಮುದ್ಯಕ್ಕೆ ಬರೋಕೆ ಆಸೆನೂ ಇಲ್ಲ. ನಿಮ್ಮ ಮುದ್ಯಕ್ಕೆ ನನಗೇನು ಅಷ್ಟೊಂದು ಬಂದಿರೋದು ಕರ್ಮ ನಿಮ್ಮ ಮುದ್ಯಕ್ಕೆ ಬಂದಿರೋದಕ್ಕೆ. ಈ ನ್ಯಾಯ ಪಂಚಾಯತ್ಗೆನಾಗೆ ನಮ್ಮ ರಾಧಕ್ಕಂಗೂ ನ್ಯಾಯ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತಾ ಇದ್ದೀನಿ ಅಷ್ಟೇನೇನಿಯ. ಒಂದು ನಿಮಿಷ ಇರಿ. ಲೇ, ನಮ್ಮ ನ್ಯಾಯ ಪಂಚಾಯತ್ಗೆಗೂ ನಿಮ್ಮ ರಾಧನ್ ನ್ಯಾಯ ಪಂಚಾಯತ್ಗೆಗೂ ಏನೇ ಸಂಬಂಧ? ಅಯ್ಯೋ ಭದ್ರಮ್ಮೋರೆ, ಸಂಬಂಧ ಇಲ್ಲದಿ ಪೊದ್ದಿ ಮಾತಾಡ್ತಾಳೆ. ಈ ಪೊದ್ದಿಗೂ ದೇವರು ಒಂಚೂರು ಬ್ರೈನು ಶಾನೆಯ ಕೊಟ್ಟವನಿ. ಇರಿ ಒಂದು ನಿಮಿಷ. ಲೇ ಪೊದ್ದಿ, ಅವ್ರ ನ್ಯಾಯ ತೀರ್ಮಾನ ಮಾಡ್ಕೊಳ್ತಾನೆ ಅಂತಂದ್ರೆ ನೀನ್ ಯಾಕೆ ನಿನ್ಪ ನ್ಯಾಯ ಪಂಚಾಯತ್ಗೆ ಕರೆದೆ? ನಮ್ಮ ಮನೇಲಿ ನಾವು ಆಮೇಕಿಂದ ನೋಡ್ಕೊಳ್ಳೋಣ, ಸುಮ್ಕೆ ಇರು. ಅದೇ ನೀವು ಸುಮ್ನಿರಿ. ಇವ್ರ ನ್ಯಾಯ ಪಂಚಾಯತ್ಗೆ ಜೊತೆ ನೀವು ನಮ್ಮ ನ್ಯಾಯ ಪಂಚಾಯತ್ಗೆ ಅಂದ್ರೆ ನಡೆದು ಬಿಡ್ಲಿ. ಒಂದು ನಿಮಿಷ ಇರಿ. ಈ ಎಡವಟ್ಟನ್ನು ಕೂರಿಸ್ಕೊಂಡು ನಾನು ನ್ಯಾಯ ಪಂಚಾಯತ್ಗೆ ಮಾಡ್ತೀನಿ ಅಂತ ಒಪ್ಕೊಂಡಲ್ಲ, ನನ್ನ ತಲೆಗೆ ಬುದ್ಧಿ ಇಲ್ಲ. ರಾಧಕ್ಕ, ರಾಧಕ್ಕ, ರಾಧಕ್ಕ. ಹಾ ಹೇಳ್ಪದ್ದು. ರಾಧಕ್ಕ, ಅದೇ ಡಿವೋರ್ಸ್ಗೆ ನೀನು ನಿನ್ನ ಗಂಡ ಇಬ್ರು ಹೋಯ್ತಾ ಇದ್ರಲ್ಲ, ಅದೇನು ಡಿವೋರ್ಸ್ ಫುಲ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ? ಇನ್ನೂ ಇಲ್ಲ, ಒಂದೇ ದಿನಕ್ಕೆಲ್ಲ ಎಲ್ಲಿ ಕಂಪ್ಲೀಟ್ ಆಯ್ತದೆ? ಕೋರ್ಟು ಕಚೇರಿ ಅಂತ ಹೋಯ್ತಾ ಇರಬೇಕು, ಬರ್ತಾ ಇರಬೇಕು. ಒಂದೇ ದಿನಕ್ಕೆಲ್ಲ ಆಯ್ತದೆ. ಇನ್ನೂ ಒಂದು ತಿಂಗಳು 2 ತಿಂಗಳು ಆಯ್ತದೆ. ಅದು ನಡೀತಾನೇ ಐತೆ. ಯಾಕೆ? ಕ್ಯಾನ್ಸಲ್ ಮಾಡಿಸ್ಬಿಡು. ಬ್ಯಾಡ. ನೀನಿನ್ನ ಕೋರ್ಟ್ಗೆ ಹೋಗ್ಬೇಡ, ಡೈವರ್ಸ್ ತಗೋಬೇಡ, ಏನು ಮಾಡಬೇಡ, ಕ್ಯಾನ್ಸಲ್ ಮಾಡಿಸ್ಬಿಡು. ಯಾಕೆ ಪದ್ದಿ, ಏನಾಯ್ತು ಇವಾಗ? ಯಾಕೆ ಹಿಂಗೆ ಹೇಳ್ತಾ ಇದೀಗ ಕ್ಯಾನ್ಸಲ್ ಮಾಡಿಸು ಅಂತ ಹೇಳ್ಬಿಟ್ಟು? ನ್ಯಾಯ ಅಂದ್ರೆ ನ್ಯಾಯ, ದೊಡ್ಡೆಂಟಿ ನ್ಯಾಯ ನೋಡಿ. ಇವಾಗ ಹೆಂಗಿದ್ರು ನೀನೇನಿಯಾ ದೊಡ್ಡೆಂಟಿ, ನೀನೇ ದೊಡ್ಡೆಂಟಿ ಅಂತಂದ್ಮೇಲೆ ಚಿಕ್ಕ ಎಂಟಿಗೆ ಏನು ಅಧಿಕಾರ ಐತೆ? ಈ ಭದ್ರಮ್ಮನ ಮಗಳು ನೇತ್ರ ಅವಳಲ್ಲ, ನೇತ್ರನ ನಾವೊಂದು ಕ್ಯಾಕರ್ಸ್ ಮಕ್ಕೋದ್ಬಿಟ್ಟು ಈ ಮನೆಯಿಂದ ಹೊಟ್ಟು ಬಿಡೋಣ. ನನ್ನ ಮಗಳನ್ನ ಯಾಕೆ ಮನೆಯಿಂದ ಹೊಡ್ತೀರಾ? ನನ್ನ ಮಗಳೇನಂತ ತಪ್ಪು ಮಾಡವಳೆ? ಭದ್ರಮ್ಮರೇ, ತಪ್ಪು ಒಪ್ಪು ಇಲ್ಲಿಲ್ಲ. ದೊಡ್ಡೆಂಟಿ ಅಂತ ಅಷ್ಟೇನೇ ನ್ಯಾಯ ತೀರ್ಮಾನ ಕೊಡೋದು ನೋಡಿ. ನಮ್ಮ ರಾಧಕ್ಕಂಗೂ ಇನ್ನೂ ಕಂಪ್ಲೀಟ್ ಆಗಿ ಡೈವರ್ಸ್ ಆಗಿಲ್ಲ. ಅದು ಕೋರ್ಟು ಗೀಟು ಓಡಾಡೋದು ಮಾಡೋದು ಇದ್ದಿದ್ದೇನೆ. ಅದು ಬಿಟ್ರೆ ಇನ್ನೂ ಒಂದು ಚೂರುನ್ವೆ ಏನನ್ವೆ ಮುಂದುವರೆದಿಲ್ಲ ತಾನೇ. ನಿಮಗೂ ಗೊತ್ತೆಲ್ಲ, ಕೌನ್ಸಿಲಿಂಗ್ ಮಾಡೋದು ಅದು ಇದು ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಡೈವರ್ಸ್ ಅಂತೂ ಕೊಟ್ಟಿಲ್ಲ. ಹಬ್ಬ, ನೀವು ಬಂದು ನ್ಯಾಯ ಪಂಚಾಯತ್ಗೆ ಕೇಳಿದ್ದು ಬಹಳ ಒಳ್ಳೇದಾಯ್ತು ನೋಡಿ. ನಾವಂತೂ ಹಿಂಗೇನಿಯ ನೀಟಾಗಿ ಓಡ್ ಕಳಿಸ್ಬಿಡೋದು. ಹಂಗೆ ಇರಿ, ನಿಮ್ಮ ಮಗಳು ಎಲ್ಲ ಹೋಗೋಳೆ, ಪ್ಯಾಟೆಗೆಲ್ಲ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಬತ್ತಾಳೆ. ಬಂದಿದ ತಕ್ಷಣ ತಗೆ ನಿಮ್ಮ ಮಗಳನ್ನ ಜೊತೆ ಕರ್ಕೊಂಡ ತಗೆ ನೆಟ್ಟಿಗೆ ಹೊಂಟೋಗ್ಬಿಡಿ. ನಮ್ಮ ರಾಧಕ್ಕನಿಯ ದೊಡ್ಡೆಂಟಿ. ರಾಧಕ್ಕ ದೊಡ್ಡೆಂಟಿ ಅಂತಂದ್ಮೇಲೆ ನಿಮ್ಮ ಮನೆಗೆ ಹಂಗೇನಿಯ ಅವ್ರ ಫ್ಯಾಮಿಲಿನಾಗ ಆವಕ್ಕೊಂದೇನಿಯ ನಡೆಯೋದು. ನಿಮ್ಮ ಮಗಳದು ಏನೇನು ನಡೆಯೋದಿಲ್ಲ. ನಿಮ್ಮ ಮಗಳನ್ನ ಕರ್ಕೊಂಡು ನೆಟ್ಟಿಗೆ ಹೋಗ್ಬಿಡಿ ಅತ್ತಾಗೆ. ಅಯ್ಯೋ 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 ಅಯ್ಯೋ, ನನ್ನ ಮಗಳ ಹೆಂಗೋ ಇವಾಗ ಸಂದ ಖುಷಿಯಾಗಿ ಕಾರ್ ತಕೊಂಡಿದ್ದೀನಿ ಕಣಮ್ಮ, ಅದು ತಕೊಂಡಿದ್ದೀನಿ ಕಣಮ್ಮ, ಇದು ತಕೊಂಡಿದ್ದೀನಿ ಕಣಮ್ಮ, ಸಂದಕ್ಕಿದ್ದೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡವಳೆ. ಈಗ ಅಂತೊಳಗೆ ನೀವು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂಟ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಲೇ ಪದ್ದಿ, ಅದಕ್ಕೂ ಇದಕ್ಕೂ ಏನೇ ಸಂಬಂಧ? ಯಾಕೆ ಸಂಬಂಧ ಇಲ್ಲ? ನಿಮ್ಗೊಂಥರ ನ್ಯಾಯ, ನಮ್ಮ ರಾಧಕ್ಕೂ ಒಂಥರ ನ್ಯಾಯ ಬೇಕಾ? ಪರವಾಗಿಲ್ವೇ ನೀವೂನುವೆ? ಯಾಕೆ ನಮ್ಮ ರಾಧಕ್ಕ ಏನು ಹೆಣ್ಣಲ್ವಾ? ಅವಳಿಗೇನು ಜೀವನ ಇಲ್ವಾ? ಅವಳ ಪಾಪ ಬದುಕಲೇಬಾರ್ದ? ನೀವು ಹೆಂಗೆ ಆಸೆ ಪಡ್ತಿರೋ ನನ್ನ ಗಂಡ ನನಗೇ ಬೇಕು, ನಾನೇ ಮೊದಲು ಮದುವೆ ಆಗಿದ್ದು ಅಂತ ಹೇಳ್ಬಿಟ್ಟು ರಾಧಕ್ಕೂ ಆಸೆ ಪಡ್ತದೆ. ರಾಧಕ್ಕೂ ಗಂಡನ ಜೊತೆನೇ ಖುಷಿಯಾಗಿ ಬಾಳ್ಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಧಕ್ಕಂಗೂ ಭಾಳ ಇಷ್ಟನೇನಿಯಾ. ಏನ್ ಮಾಡಕ್ಕಾಯ್ತದೆ? ನಿಮ್ಮ ಮಗಳಿಗೊಂದು ಅಪ್ರಸ್ಕೊಂಡವಳಲ್ಲ, ಅದಕ್ಕೆ ಈಗ ನೀವು ಹೇಳಿದ್ರಲ್ಲ ದೊಡ್ಡೆಂಟಿಗೆ ನ್ಯಾಯ ಇರೋದು ಅಂತ ಹೇಳ್ಬಿಟ್ಟು. ದೊಡ್ಡೆಂಟಿಗೆ ನ್ಯಾಯ ಐತೆ ಅಂತಂದ್ರೆ ನಮ್ಮ ರಾಧಕ್ಕಂಗೂ ನ್ಯಾಯ ಇರ್ಬೇಕಲ್ಲ. ನ್ಯಾಯ ಅಂದ್ರೆ ನ್ಯಾಯ ಅಷ್ಟೇ. ಅದೇನು ಅಂತಾರಲ್ಲ ಮಂಡ್ಯ ಐಕ್ಳು ನ್ಯಾಯ, ನಂಗೆ ನಮ್ದು ನ್ಯಾಯ. ಇಬ್ರಿಗೂ ಒಂದೇನೆ ನ್ಯಾಯ. ಕರ್ಕೊಂಡು ನಿಮ್ಮ ಮಗಳನ್ನ ಕರ್ಕೊಂಡು ನೀಟಾಗಿ ಹೋಗ್ತಾ ಇರಿ. ಪೊದ್ದು ಬಿಡು, ಸರಿಯಾಗಿ ಪಾಯಿಂಟ್ ಹಾಕಿದ್ಲು. ಅಯ್ಯೋ ಇದೇನಕ್ಕ ಇದು? ಈ ಬುದ್ಧಿ ಹಿಂಗೆ ತಗ್ಲಾಕ್ಬಿಟ್ಲಲ್ಲ. ಈಗ ನೀನೇನು ಅವಳು ನೋಡ್ಸಿದ್ರೆ ಅವಳು ಹಿಂಗೆ ಓಡಿಸ್ಬಿಡ್ತಾಳೆ ಅಂತ ಅನ್ನಿಸ್ತದೆ. ಇದೆಲ್ಲ ಬೇಕಾ ಅಂತ ಅನ್ನಿಸ್ತೈತೆ. ಲೇ ಪದ್ದಿ, ನಾ ಬಂದಿದ್ದು ನಮ್ಮನೆ ವಿಷಯ ಮಾತಾಡಕ್ಕೆ, ಈ ನಿಮ್ಮನೆ ವಿಷಯ ಎಲ್ಲ ತೆಗೆದ್ಬಿಟ್ಟು ಯಾಕೆ ಮಾತಾಡ್ತೀಗ? ಅಯ್ಯೋ ಭದ್ರಮ್ಮೋರೆ, ಮಾತಾಡಬೇಕು. ಹಂಗೆ ಗಾಳಿ ಬಂದ
ಬಂದಾಗ ತೂರ್ಕೋಬೇಕು, ಟೈಮ್ ಬಂದಾಗ ಮಾತಾಡಬೇಕು. ನಿಮ್ಗೆ ಅರ್ಥ ಆಯ್ತಿಲ್ವಾ? ಅರ್ಥ ಮಾಡ್ಕೊಳ್ಳಿ. ಸುಮ್ಮನಿದ್ರೆ ಆಗಕ್ಕಿಲ್ಲ, ಅರ್ಥ ಮಾಡ್ಕೊಳ್ಳಿ ನೀವು. ನೋಡಿ, ಬುದ್ಧಿ ಉಪಯೋಗಿಸಿದ್ರೆ ಎಲ್ಲ ಒಳ್ಳೇದನ್ನೇ ಆಗೋದು. ಫಸ್ಟ್ ಬುದ್ಧಿ ಉಪಯೋಗಿಸ್ಬೇಕು, ಅದಕ್ಕೆ ಉಪಯೋಗಿಸ್ತಿದ್ದೀನಿ. ನಿಮ್ಮ ಮಗಳನ್ನ ಜೊತೆ ಕರ್ಕೊಂಡು ಹೊಂಟೋಗಿ. ಇಲ್ಲ ಅಂತಂದರೆ ನಾವೊಂಚೂರು ಹೇಳ್ತೀವಿ, ನಮ್ಮ ಮನೆಗೆ ಹೆಂಗೆ ನಡೀತಾಯ್ತು ಹಂಗೂ ನಿಮ್ಮ ಮನೆಗೂ ಹೇಳ್ತೀವಿ. ನ್ಯಾಯವಾ? ನೀವು ಹಂಗೆ ಕೇಳಿದ್ರೆ ನಿಮ್ಮ ಮಗಳನ್ನ ಇಲ್ಲೇ ಇರ್ಸ್ಕೊಳ್ಳೋಣ. ಇಲ್ಲ ಅಂದರೆ ನಿಮಗೆ ಹಿಂಗೆ ನ್ಯಾಯ ಬೇಕು ಅಂದರೆ ನಮಗೂ ಹಂಗೆ ನ್ಯಾಯ ಬೇಕು. ಅಕ್ಕ, ಇವಾಗ ನೀನು ಶಾನೆ ಎಗರಾಡ್ದೆ ಅಂದರೆ ನೇತ್ರನ್ ಬಾಳ್ ಬೀದಿಗೆ ಬಂದ್ಬಿಡ್ತದೆ. ಉಸ್ಸಾರು, ನಿನ್ನ ಮಗಳು ಇಲ್ಲೇನೇ ಇರೋದು. ನಿನ್ನ ಮಗಳನ್ವೇ 2 ಹೆಂಡ್ತಿ ಗಿಫ್ತಿರ್ಲಿ, ನಿನ್ಗುನ್ವೇ ಎಲ್ಲ ನೇಯ ಮಾಡಕ್ಕೆ ಬರ್ತಾಳೆ. ಬುದ್ಧಿ ತುದಿಗಾಲ ನಿಂತವಳು. ನಿನ್ನ ಮಗಳನ್ನ ಮನೆಯಿಂದ ಈಚೆ ಕಡೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಶಾನೆ ತುದಿಗಾಲ ನಿಂತವಳೆ. ಯೋಚನೆ ಮಾಡು. ಇಲ್ಲ 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 ಇಲ್ಲ, ನನ್ನ ಮಗಳು ಇದೇ ಮನೆಗೇನೆ ಇರಬೇಕು. ನನ್ನ ಮಗಳು ಈ ಖುಷಿ ಖುಷಿಯಾಗಿ ಗಂಡನ ಜೊತೆ ಇರಬೇಕು. ಮತ್ತು ನಮ್ಮ ರಾಧಕ್ಕ ಗಂಡನ ಜೊತೆ ಬಿಟ್ಬಿಟ್ಟು ಬೀದಿನಾಗ ಒಬ್ಳೆ ನಿಂತ್ಕೋಬೇಕಾ? ಅದು ಅದು ಈಗ ಮಾತಾಡ್ಬೋದ್ರಮ್ಮ. ನ್ಯಾಯ ಅಂದ್ರೆ ನ್ಯಾಯನೇ ತಾನೆ. ನಿಮ್ಮ ಮನೆಗೊಂದೇ ನಮ್ಮ ಮನೆಗೊಂದೇ ಆಯ್ತದ? ನೀನು ನಿಮ್ಮ ಮನೆಗಿರೋಳನ್ನ ಚಿಕ್ಕ ಹೊಂಟಿನ ಈಚೆ ಕಡೆ ಕಳಿಸ್ತೀಯ ಅಂದ್ರೆ ನಾವು ನಿಮ್ಮ ಮಗಳನ್ನ ಈಚೆ ಕಡೆ ಕಳಿಸ್ಬೇಕು ತಾನೆ. ನನ್ನಿಂದ ನನ್ನ ಮಗಳಿಗೂ ಅನ್ಯಾಯ ಆಗೋದು ನನಗೆ ಇಷ್ಟ ಇಲ್ಲ. ನನಗೋಸ್ಕರ ನನ್ನ ಮಗಳ ಜೀವನ ನಾನೇ ಕಾಳು ಮಾಡಲಿ. ಇರೋಳೊಬ್ಳು ನಮ್ಮ ನೇತ್ರು ಅವಳಿಗೆ ಏನು ಆಗ್ಬಿಟ್ರೆ ನಾನು ಸುಮ್ಮನಿರ್ತೀನಿ ಅಂತ ಅನ್ಕೊಬಿಟ್ರ ನಮ್ಮ ನೇತ್ರಿಗೆ ಏನೂ ಹಾಕಿಡ್ದು. ನಮ್ಮ ನೇತ್ರು ಖುಷಿಯಾಗಿ ಸಂದಕ್ಕೇನೆ ಇರ್ಬೇಕು. ನಮ್ಮ ನೇತ್ರು ಈ ಹಾಳದೊಳಿಂದ ನನ್ನ ಮಗಳ ಜೀವನ ಯಾಕೆ ಹಾಳಾಗೋಗ್ಬೇಕು? ಸರಿ ಆಯ್ತು ಭದ್ರಮ್ಮರೆ. ನಿಮ್ಗೆ ಇವಾಗ ನಿಮ್ಮ ಮಗಳ ಜೀವನ ಹಾಳಾಗೋಗ್ಬಾರ್ದು ಅಂದ್ರೆ ನಿಮ್ಮ ಯಜಮಾನನ ಚಿಕ್ಕ ಹೆಂಡತಿನ ಸಮೇತನೂ ಮನೆಯಿಂದ ಈಚೆ ಕಡೆ ಕಳ್ಸಕ್ಕೆ ಯಾವ ಅಧಿಕಾರನೂ ಇಲ್ಲ. ಆದ್ರೂ ನಿಮ್ಮ ಪ್ರಕಾರ ಏನು ನಿಮಗೆ ಇಷ್ಟ ಆಯ್ತಿಲ್ಲ ಅವಳ ಜೊತೆ ಇರೋಕ್ಕೆ. ಒಬ್ರಿಗೊಬ್ರು ಮನೆಯಾಗ ಸಹಿಸ್ಕೊಳಕ್ಕೇನೇ ಆಯ್ತಿಲ್ಲ. ನಮ್ಮ ಮನೆಗೆ ಬಿಡಿ ಹೆಂಗೋ ನಡ್ಕೊಂಡು ಹೋಯ್ತೈತೆ. ನಿಮ್ಮ ಮನೆಗೆ ಹಂಗಲ್ಲ, ಒಬ್ರಿಗೊಬ್ರಿಗೆ ಆಗೋದೇನೇ ಇಲ್ಲ. ನೋಡಿ ಸಾವುಕಾರ, ಒಂದು ಮಾತು ಹೇಳ್ತೀನಿ. ಈಗ ಇಬ್ರು ಒಂದೇ ಮನೆಗೆ ಇರ್ಸಕ್ಕೆ ಹೋಗ್ಬೇಡಿ. ಇಷ್ಟೊಂದೆಲ್ಲ ಜಗಳ ಆಗಿ ಹಾವು ಮೂಸಿ ಥರ ಕಿತ್ತಾಡ್ತಾವ್ರೆ ಅಂದರೆ ಬೆಳಿಗ್ಗೆಯಿಂದ ಸಂಜೆ ಗಂಟು ಮನೆಯಾಗ ನೆಮ್ಮದಿ ಅನ್ನೋದು ಏನೂ ಇರೋದಿಲ್ಲ. ಯಾವ ನೆಮ್ಮದಿನೂ ಸಿಗೋದು ಇಲ್ಲ ನಿಮ್ಗಂತೂ. ಅದಕ್ಕೆ ಬ್ಯಾರೆ ಮನೆ ಮಾಡ್ಬಿಟ್ಟು ನಿಮ್ಮ ಚಿಕ್ಕ ಹೆಂಡ್ತಿನ ಇಕ್ಬಿಡಿ. ಇಲ್ಲ ನಿಮ್ಮ ದೊಡ್ಡ ಹೆಂಡ್ತಿನೇನಿಯ ಬ್ಯಾರೆ ಮನೆ ಮಾಡ್ಬಿಟ್ಟು ಇರಿಸ್ಬಿಡಿ. ಅವಾಗ ಇಬ್ರು ನೋಡ್ಕೊಂಡು ಹೋಗಿ. ಆಸ್ತಿ ಪಾಸ್ತಿ ವಿಷಯ ಎಲ್ಲ ಮುಂದಕ್ಕೆ ನೋಡ್ಕೊಂಡ್ರಾಯ್ತು. ಆಸ್ತಿ ವಿಚಾರ ಹೆಂಗೋ ನಡ್ಕೊಂಡು ಹೋಯ್ತದೆ. ಆದರೆ ಊಟ ತಿಂಡಿ ಅದಕ್ಕೂ ಇದಕ್ಕೂ ಹೆಂಗನೆಲ್ಲನೂ ನೀವೇ 2 ಮನೆಗೂ ತಂದು ಹಾಕೊಂಡು ನೀವೇನಿಯ ನಿಭಾಯಿಸ್ಕೊಂಡು ಹೋದ್ರೆ ತುಂಬ ಒಳ್ಳೇದು. ಅವಾಗ ಜಗಳ ಪಗಳನೇ ಇರೋದಿಲ್ಲ ಅಲ್ವಾ? ಇಬ್ರು ಬೇರೆ ಇರ್ತಾರೆ. ಮುಖಾಮುಖಿ ಇದ್ರೆ ತಾನೇ ಜಗಳ. ಬೇರೆ ಇದ್ರೆ ಏನು ಜಗಳ ಆಗಕ್ಕಿಲ್ವಲ್ಲ? ನಾನು ಯಾಕೆ ಮನೆ ಬಿಟ್ಬಿಟ್ಟು ಹೋಗ್ಲಿ? ನಾನೇನು ಬೇರೆ ಮನೆ ಮಾಡ್ಕೊಂಡು ಹೋಗಿಲ್ಲ. ಬೇಕಾದ್ರೆ ಇವಳೇನೇ ಹೋಗ್ಲಿ ಬಿಡು ಬೇರೆ ಮನೆ ಮಾಡ್ಕೊಂಡು. ನಾನು ಯಾಕೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಲಿ? ನಾನು ಯಾವತ್ತೂ ಬೇರೆ ಮನೆ ಮಾಡ್ಕೊಂಡು ಹೋಗಂಗಿಲ್ಲ. ಸರಿ ಆಯ್ತು. ಸಾವುಕಾರ್ರೆ, ಅತ್ತಗೆ ನಿಮ್ಮ ಚಿಕ್ಕ ಹೆಂಡ್ತಿಗೆ ಏನಿಯ ಬೇರೆ ಮನೆ ಮಾಡ್ಬಿಟ್ಟು ಇಟ್ಟುಬಿಡಿ. ಸರಿನಾ? ನಿಮ್ಮ ಚಿಕ್ಕ ಹೆಂಡ್ತಿನೂ ಖುಷಿಯಾಗಿರ್ತಾಳೆ. ಚಿಕ್ಕ ಹೆಂಡ್ತಿ ಮಗಳು ಹಂಗೇನಿಯ ನೀವು ಆ ಮನೆಗೂ ಹೋಗ್ರಿ ಈ ಮನೆಗೂ ಹೋಗ್ರಿ 2 ಮನೆಗೂ ಹೋಗ್ಬಿಟ್ಟು ಮ್ಯಾನೇಜ್ ಮಾಡ್ಕೊಂಡು ಹೋಗಿ. ಅಷ್ಟೇನೇನಿಯ? ಇದಕ್ಕಿನ್ನೂ ಬೇರೆ ಇನ್ನೇನು ಮಾಡೋಕ್ಕಾಯ್ತದೆ? ನೀವೇ ಹೇಳಿ. ಸರಿ ಪುತ್, ಸರಿಯಾಗಿ ಹೇಳ್ದೆ ನೀನು ಅಂತಂದ್ವೆ. ಹಂಗೆ ಆಯ್ತು. ಮನೆ ತಾನೇ, ಮನೆಯ ನಾನು ಮಾಡ್ತೀನಿ ಬಿಡು. ಹಂಗೇನಿಯ 24 ಗಂಟೆ ಅವಳ ಮನೆಗೆ ಏನಿಯ ಬಿದ್ದಿರೋದು, ನಮ್ಮ ಮನೆಗೆ ಬರ್ದಿದ್ದಂಗಿರೋದು ಅದೆಲ್ಲ ಮಾಡಬಾರ್ದು. ನಮ್ಮ ಯಜಮಾನ್ರು ನನ್ನ ಮೇಲೆ ಪಿರುತಿ ಐತಲ್ಲ, ನನ್ನ ಮನೆಗೆ ಇರಬೇಕು. ನೋಡಿ ಸಾವುಕಾರೆ, ನೀವಿಬ್ರು ಮನೆನೂ ಮ್ಯಾನೇಜ್ ಮಾಡೋ ಜವಾಬ್ದಾರಿ ನಿಮ್ಮದು. ಯಾಕಂದರೆ ನಾವು ಶಾನೆ ಹೇಳೋಕ್ಕಾಗಕ್ಕಿಲ್ಲ. ಸರಿನಾ? ಇವ್ರ ಮನೆಗೆ ಇರಿ ಅವ್ರ ಮನೆಗೆ ಇರಿ. ನಿಮ್ಗಿಬ್ರು ಮೇಲೂ ಪಿರುತಿ ಐತೆ ಅಂತ ಹೇಳಿದ್ರಿ. ಯಾರ ಮೇಲೂ ಏನು ಕಮ್ಮಿ ಇಲ್ಲ, ಇಬ್ರು ಮೇಲೂ ಪಿರುತಿ ಐತೆ ಹಂಗೆ ಹಿಂಗೆ ಅಂತ. ನೀವು 2 ಮನೆಯೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಆರಾಮಾಗಿ ಖುಷಿಯಾಗಿ ಇವಾಗ ಗಂಡನ ಜೊತೆ ಖುಷಿಯಾಗಿ ನಿಮ್ಮದಾಗಿದ್ರೆ ಎಲ್ಲ ಗಂಡುಗಳಿಗೂ ಇದೇ ಮನೆಗಿರಬೇಕು ಅಂತ ಅನ್ನಿಸ್ತದೆ ಅಲ್ವಾ? ನೀವು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಗಂಡನ್ನ. ಅವ್ರಿಗೂ ಖುಷಿ ಸಿಗ್ತದೆ. ಈ ಕಾಲದಾಗ ಇನ್ನೇನು ಹಂಗೇನಿಯ ನಿಮ್ಮ ಚಿಕ್ಕ ಹೆಂಡತಿ ಮಗಳವ್ರು ಅವಳಲ್ಲ, ಅವಳಿಗೊಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಆರಾಮಾಗಿ ಮದುವೆ ಮಾಡ್ಕೊಂಡು ನಿಮ್ಮ ಪಾಡು ನೀವು ಖುಷಿಯಾಗಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಒಬ್ರಿಗೊಬ್ರು ಜಗಳ ಮಾಡ್ಕೊಳಕ್ಕೆ ಹೋಗಿದ್ದಂಗೆ ನೀವು ಮುಂದೆ ಆಗಿರಿ. ಸರಿನಾ? ನೋಡ್ಬೋದ್ರಮ್ಮರೆ, ಈಗ ಸುಮ್ಕೇನಿ ಕಿತ್ತಾಟ ಪತ್ತಾಟ ಆಸ್ತಿ ಪಾಸ್ತಿ ಅದೆಲ್ಲ ಏನು ಬೇಡ. ಅವ್ರಿಗೂ ಇರೋದು ಹೆಣ್ಣು ಮಗಳೇನಿಯ. ಯಾವಾಗ ಖುಷಿಯಾಗಿ ಮದುವೆ ಮಾಡಿ ಕಳಿಸ್ತಾರೆ. ನೀವು ಇಬ್ರು ಮಕ್ಕಳದು ಮದುವೆ ಆಗೈತೆ. ನೆಮ್ಮದಿಯಾಗಿ ಆರಾಮಾಗಿರಿ. ಅವ್ರು ಬೇರೆ ಮನೆ ನೀವು ಬೇರೆ ಮನೆ, ಕಿತ್ತಾಟನೇ ಇರೋಕ್ಕಿಲ್ಲ. ಅಷ್ಟೇನೆ. ಸರಿ, ಅವಳು ಸದ್ಯ ಮನೆ ಬಿಟ್ಟು ತೊಲಗ್ತಾಳಲ್ಲ, ಅದಕ್ಕಿನ್ನೂ ನೆಮ್ಮದಿ. ಇನ್ನು ಎಲ್ಲಿಂದ ಬರ್ಬೇಕು ಹೇಳು? ಸದ್ಯ ಅವಳು ಮನೆ ಬಿಟ್ಬಿಟ್ಟು ತೊಲಗಿದ್ರೇನಿಯ ಅಷ್ಟೇ ಸಾಕು. ನಾನು ನನ್ನ ಮಗ ಎಲ್ಲರೂ ನೆಮ್ಮದಿಗೇನೆ ಇರ್ತೀವಿ. ಅವಳು ಇರೋದ್ರಿಂದನೇ ನಮ್ಮ ಮನೆಗೆ ಟಾರ್ಚರು. ನಾವು ಯಜಮಾನರು ಅಷ್ಟೇ ನನ್ನ ಜೊತೆ ಪ್ರೀತಿಯಿಂದ ಇರಲ್ಲ. ಯಾಕಂದರೆ ಇವಳು ಹುರ್ಕೊಂತಾಳಲ್ಲ ಪ್ರೀತಿಯಿಂದ ಇದ್ದರೆ. ಅದಕ್ಕೆ ಇವಾಗ ನೋಡಿ ಹೆಂಗೆ ಪ್ರೀತಿಯಿಂದ ಅಂತ ಹೇಳ್ಬಿಟ್ಟು ನೋಡ್ಕೊತಾರೆ ನಮ್ಮ ಯಜಮಾನಪ್ಪನೂ ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಯ್ತದೆ? ಹಿಂಗೆ ನೀವು ಒಪ್ಕೊಂಡಿದ್ದೀನಿ ಬುಡಿ. ಬುದ್ರಿ, ನೀನು ನಿಜವಾಗ್ಲೂ ಒಪ್ಪಿಗೆ ಆಯ್ತಾ? ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಮಗಳನ್ನ ಈಚೆ ಕಡೆಗೆ ಹಾಕಕ್ಕಿಲ್ವಾ? ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕಿತ್ತು. ಹೆಂಗೋ ಬೇರೆ ಮನೆ ಮಾಡ್ಬಿಟ್ಟು ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರಲ್ಲ ಕಳಿಸ್ತೀವಿ ಅಂತ. ಸದ್ಯ ನಮ್ಮ ಮನೆಗೆ ಇರಲಿಲ್ಲ ಅಂದರೆ ನೀನು ನೆಮ್ಮದಿ ಸುಮ್ಕಿರಿ. ಅತ್ತೆಗೆ ಏನು ಕಿರ್ಸ್ಕೋಬೇಕು ನಮ್ಮ ಮನೆಗೆ ಮಾಡೋಕ್ಕೆ. ಆಮೇಲೆ ಇದ್ದಂಗೆ ಹೋದ್ರೆ ನಾನು ನೆಮ್ಮದಿಗಿರ್ಬೋದು. ಇನ್ನೆಲ್ಲ ಅಂದರೆ ಮುಂದದು ಏನೋ ನೋಡ್ಕೊಂಡ್ರೆ ಆಯಿತು. ಸುಮ್ಮನಿರಿ. ಇಲ್ಲ ನನ್ನ ಮಗಳು ನೀ ಹತ್ರ ಮೇಲೆ ಬಂದ್ಬಿಡ್ತದೆ ಕಣ್ಣು.
ಅದು ಸರಿ ನೆನಿಯ ಇವಳೇನು ಸಾಮಾನ್ಯದೊಳಲ್ಲ ಯಾರೇ ಹುಡುಗಿ ಇವನು ವಾದ ಮಾಡ್ತದಲ್ಲ ನಿಂತ್ಕೊಂಡು. ಅವತ್ತು ನನ್ನ ಕಾಲು ಮುರಿದಿದ್ಲು ಜೀವನದಾಗ ಒಂದು ಕಿತ ಅವಳ ನನ್ನ ಕಾಲಿಗೆ ಬೀಳಿಸ್ಕತೀನಿ ಅಂತ ಹೇಳಿಲ್ವಾ ಅವಳೇನಿಯ ಇವಳು. ಬೀಳಿಸ್ಕತೀನಿ, ಹಿಂಗೆ ಬಿಡಕ್ಕಿಲ್ಲ, ಬೀಳಿಸ್ಕತೀನಿ. ಬೀಳಿಸ್ಕ ಭಾಳ ಜಾಸ್ತಿ ಎದುರಾಡ್ತದೆ ಹುಡುಗಿ. ಇನ್ನೇನ್ರಪ್ಪ ಎಲ್ರೂ ಖುಷಿ ಆಯ್ತಲ್ಲ, ನ್ಯಾಯ ಸಿಕ್ತಂಗೆ ಆಯ್ತಲ್ಲ. ಏನಮ್ಮ ನೀನು ನಿಮ್ಮ ಮನೆಗೆ ಇದ್ದಂಗೆ ಆಯ್ತು. ಭದ್ರಮ್ಮಂಗೂ ಅವ್ರ ಮನೆ ಖಾಲಿ ಮಾಡ್ತೀವಿ ಕಳಿಸ್ದಂಗೆ ಆಯಿತು. ನಿನ್ನ ಗಂಡನ ಜೊತೆ ನೀನು ಖುಷಿಯಾಗಿರ್ಬೋದು, ಆಯಮ್ಮನೂ ಖುಷಿಯಾಗಿರ್ಬೋದು, ಇಬ್ಬರೂ ಖುಷಿಯಾಗಿ ಸಂತೋಷವಾಗಿ ನೀವೇ ಇರ್ಬೋದು. ಯಾವ ತೊಂದರೆನೂ ಇರೋಕ್ಕಿಲ್ಲ. ಇನ್ನು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇರಿ ಅಷ್ಟೇ ಏನಿಯ. ಸರಿನಾ? ಇನ್ನು ಜಗಳ ಪಗಳವೆಲ್ಲ ಬರ್ತವೆ, ಹೆಂಗೋ ಅನುಸರಿಸ್ಕೊಂಡು ಹೋಗ್ಬೇಕು. ಸಂಸಾರ ಅಂತಂದ್ಮೇಲೆ 1000 ಬರ್ತವೆ ಹೋಯ್ತವೆ, ಅದನ್ನೆಲ್ಲ ಲೆಕ್ಕ ಹಾಕೋಕ್ಕಾಗಕ್ಕಿಲ್ಲ. ಎಲ್ಲ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗಿ. ಅಷ್ಟೇ ಹೇಳೋದು ನಾನು ಅಂತೂ ನಿಮಗೆ. ಸರಿ ಆಯ್ತು ಕಣ್ ಜಯಕ, ನಿಜವಾಗೂ ಹೆಂಗೋ ಬೇರೆ ಮನೆ ಮಾಡಿದ್ರು ಇದ್ರೂ ನಮ್ಮ ಪಡೆಗೆ ನಾವು ಸಂಸಾರ ಮಾಡ್ಕೊಂಡು ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಅಷ್ಟೇ ಇಲ್ಲೂ ಇರ್ತಾರೆ ಅಲ್ಲೂ ಇರ್ತಾರೆ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಇನ್ನೇನು ಬೇಡ. ಇದು ನನಗಂತೂ ಒಳ್ಳೆ ನ್ಯಾಯ ಅಂತಲೇ ನೀವು ಅನ್ನಿಸ್ತು. ಜೊತೆಗಿದ್ರೆ ನಾವು ಕಿತ್ತಾಡ್ತೀವಿ, ಬೇರೆನೇ ಇರೋಣ. ಅದ್ರಾಗ ಏನಾಯ್ತಂತೆ ಬೇರೆ ಇರೋದ್ರಾಗೆ. ಅಯ್ಯೋ ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ಬೋದು, ಕಿತ್ತಾಟಗಳಂತೂ ಇರೋದೇ ಇಲ್ಲ. ಥ್ಯಾಂಕ್ಸ್ ಪದ್ದು, ಥ್ಯಾಂಕ್ ಯು. ಸರಿ ಕಣ್ ಜಯಕ, ಸಾಕು. ಹೆಂಗೋ ಹಿಂಗೆ ಮನೆ ಮಾಡ್ತೀನಿ ಅಂತ ಹೇಳೋರಲ್ಲ, ಮನೆ ಮಾಡಿದ ತಕ್ಷಣ ನಾನು ಬೇರೆ ಮನೆಗೆ ಹೊಂಟೋಯ್ತೀನಿ. ಜಾಸ್ತಿ ದಿನ ಟೈಮ್ ಕೊಡೋಕ್ಕಿಲ್ಲ, 3 ದಿನ ಟೈಮ್ ಕೊಡೋದು. 3 ದಿನದಾಗ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರಬೇಕು. ಜಯಕ ನಾನು ಹುಡುಕ್ತೀನಿ ಮನೆಯ, ಹಂಗೋ ಹಿಂಗೋ ಮಾಡಿ ಯಾವುದೋ ಒಂದು ಮನೆಯ ತಗೊಂಡ್ರೆ ಆಯಿತು. ಏನು ಮಾಡೋಕ್ಕಾಗಿಲ್ಲ. ಈಗ ಇಬ್ಬಿಬ್ರು ಕಟ್ಕೊಂಡಿದ್ದೀನಿ ಅಂದರೆ ಏನೋ ಒಂದು ಮಾಡಬೇಕಲ್ಲ. ಅದಕ್ಕೆ ನೀ ಹೆಂಗೋ ಒಳ್ಳೆ ನ್ಯಾಯವನ್ನೇ ಕೊಡ್ಸಿದ್ರಿ ಜೊತೆಗೆ. ನಾನೇನು ಜುಟ್ಟುಗಳು ಕಿತ್ತಾಡ್ಕೊಂಡು ಇವರೆಲ್ಲನೂ ಎಲ್ಲಿ ಇದು ಮಾಡ್ತಾರೋ ಅಂತ ಅಂದ್ಕೊಂಡಿದ್ದೆ. ಸರಿ, ಅಂಥದ್ದು ಏನೂ ಇಲ್ಲ. ಸರಿ, ಎಲ್ಲ ಒಳ್ಳೇದಾದ್ರೆ ಅಷ್ಟೇ ಎಣ್ಣೆ ಸಾಕು. ಸರಿ ಕಣ್ ಜಯಕ, ಬರ್ತೀವಿ. ಸರಿ ಆಯಿತು. ಲೇ ಪುದ್ದಿ, ಅತ್ತಾಗ ಏನೋ ಒಂದು ಮಾಡ್ಬಿಟ್ಟು ಕಳಿಸ್ಬಿಟ್ಟಲ್ವ ಅತ್ತಾಗೆ. ನನಗಂತೂ ಅವ್ರಿಬ್ರು ಕಿತ್ತಾಡೋದು ನೋಡಿ ಹೆಂಗಪ್ಪ ನ್ಯಾಯ ಮಾಡ್ಸೋದು, ಹೆಂಗಪ್ಪ ನ್ಯಾಯ ತೀರ್ಮಾನ ಕೊಡ್ಸೋದು ಅಂತ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟಿತ್ತು ನನಗಂತೂ. ಇವನಪ್ಪ ಮಾಡೋದು ಇವ್ರಿಬ್ರು ಹಿಂಗೆ ಕಿತ್ತಾಡ್ಕೊತಾರಲ್ಲ, ಈ ಪುದ್ದಿ ಬೇರೆ ಕೈ ಕೊಟ್ಬಿಟ್ಲಲ್ಲ ಎಲ್ಲೋಳ ಏನು ಅಂತ ದೇವ್ರೇ ತಲೆ ಕೆಟ್ಟು ಗೊಬ್ಬರ ಆಗೋಗ್ಬಿಟ್ಟಿತ್ತು ನನಗಂತೂ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಅದಾಗ ಹೆಂಗನ್ವೆ ನೀಟಾಗತ್ತಾಗೆ ನ್ಯಾಯ ತೀರ್ಮಾನ ಕೊಡಿಸ್ಬಿಟ್ಟಲ್ಲ, ಸಾಕು. ಪರವಾಗಿಲ್ಲ ಪುದ್ದಿ, ಎಲ್ಲಿಂದ ಎಲ್ಲೋ ಲಿಂಕ್ ಹಿಡ್ಕೊಬಿಟ್ಟು ಬಂದು ಕುಂತ್ಕೊಬಿಡ್ತೀಯ ನೀನಂತೂ. ಈಗಿನ ಕಾಲದಾಗತ್ತೆ ಬುದ್ಧಿ ಉಪಯೋಗಿಸ್ಬೇಕು. ಹಂಗೇನಿ ಇದ್ರೆ ಬದುಕಾಯ್ತದ? ಏನನ್ನಾಗ್ಲಿ ಬುದ್ಧಿ ಉಪಯೋಗಿಸ್ಬಿಟ್ಟೇನೇ ಗೆಲ್ಬೇಕು. ಸರಿನೇ? ಹಿಂಗೆ ಇದ್ರೆ ಆಗಕ್ಕಿಲ್ಲ. ಅದಕ್ಕೆ ನಾನು ಅವಾಗ ಬುದ್ಧಿ ಉಪಯೋಗಿಸ್ಕೊಳ್ಳೋದು. ಬರ್ರಿ ಅತ್ತೆ, ಇದು ಒಂದು ನ್ಯಾಯ ತೀರ್ಮಾನ. ಹೆಂಗ ಅವ್ರವ್ರ ಪಾಡ್ಗವ್ರವ್ರು ಚೆನ್ನಾಗಿರ್ತಾರಲ್ಲ, ಸಾಕು. ಬರ್ರಿ ಹೋಗೋಣ. ಸರಿ ಬಾಮಿ. ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಒಂದು ಲೋಟ ಕಾಪಿಗಾನ ಇಕ್ಕೊಂಬಿಡ್ಬಾ, ಅತ್ತಾಗ ನಿಮ್ದೆ ಕುಡಿದ್ಬಿಟ್ಟು ಅದಾಗ ನಿಮ್ದಾಗಿತ್ತೀನಿ. ಸರಿ ಅತ್ತೆ, ಇರ್ರಿ ಮಾಡ್ಕೊಂಬಿಟ್ಟು ಬರ್ತೀನಿ. ಕಿಲಾಡಿ ನನ್ನ ಸೊಸೆ. ಏನರಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ.